ಶ್ರೀನರಸೀಪುರದ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಈ ಸಂಘಟನೆಯನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥ ಮಿತ್ರರಾದಂತಹ ಮಣಿಕಂಠರವರೇ, ಇವತ್ತಿನ ಅಭೂತಪೂರ್ವ ಮೆರವಣಿಗೆ ಕಾರ್ಯಕ್ರಮ ಶ್ರೀನರಸೀಪುರದ ನಾನು ಕಂಡಂತೆ ಸುಮಾರು 40 ವರ್ಷಗಳಲ್ಲಿ ಇದು ಮೊದಲನೇ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಹೃದಯಾಂತರವಾದ ಅಭಿಮಾನದಿಂದ ಚೈತನ್ಯವನ್ನ ಅಭಿನಂದಿಸಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಇದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಆ ಒಂದು ಚೈತ್ರ ನಮ್ಮ ಊರಿನ ಯುವತಿ ಇಡೀ ವಿಶ್ವಕ್ಕೆ ಬೆಳಗನ್ನು ಚೆಲ್ಲುವಂತ ಕೆಲಸವನ್ನ ಅವರ ಒಂದು ಸಾಧನೆ ಮೂಲಕ ತೋರಿಸಿದ್ದಾರೆ. ನಿಜವಾಗ್ಲೂ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಮ್ಮೆಲ್ಲರ ಜೊತೆಗೆ ಸರ್ಕಾರ, ರಾಜ್ಯ ಸರ್ಕಾರಗಳು ಕೂಡ ಅವರ ಗಂಭೀರವಾಗಿ ಪರಿಗಣಿಸಿ ಶಾಸಕರು, ಮುಖ್ಯಮಂತ್ರಿಗಳು ಅವರು ಕೂಡ ಅವರನ್ನ ಅಭಿನಂದಿಸಿದ್ದಾರೆ. ಆದರೆ ಸ್ವಲ್ಪ ಮಟ್ಟಿಗೆ ಬೇಸರದ ಸಂಗತಿ ಅಂತ ಹೇಳಿದ್ರೆ ಅವರ ಒಂದು ಉನ್ನತ ಮಟ್ಟದ ಒಂದು ಏನು ಕ್ರೀಡಾಕೂಟ ಮೂಲಕ ಗೌರವವನ್ನು ಸಲ್ಲಿಸಿ ಕೊಡುಗೆಯನ್ನು ಕೊಟ್ಟಿದ್ದಾರಲ್ಲ, ಅದು ನಮ್ಮೆಲ್ಲರಿಗೆ ಬೇಸರವನ್ನು ವಿಚಾರ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿನ ಕ್ಯಾಪ್ಟನ್ಗೆ 5 ಕೋಟಿಯನ್ನು ಕೊಟ್ಟಿದ್ದಾರೆ. ಒರಿಸ್ಸಾ ಸರ್ಕಾರ ಅಲ್ಲಿ ಇವರ ಜೊತೆಗೆ ಕೆಲಸ ಮಾಡಿದ ಹಣ ಮಾಡಿದಂತ ಹುಡುಗಿಗೆ 10 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬಿಹಾರ್ ಸರ್ಕಾರ 7 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಹುಡುಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಾಲೂಕಿನ ಹುಡುಗಿ ಅಂತ ಒಂದು ಮಹಾನ್ ಸಾಧನೆ ಮಾಡಿರ್ತಕ್ಕಂಥ ಹುಡುಗಿಗೆ ಅವರು ಕೊಡುಗೆ ಕೊಡಿರ್ತಕ್ಕಂಥದ್ದು ಸರಿಯಾದ ಬೆಳವಣಿಗೆ ಅಂತಕ್ಕಂಥ ಮಾತನ್ನ ನಾವೆಲ್ಲ ಹೋಗ್ತೀವಿ ಅನ್ನುವಂಥ ಮಾತನ್ನ ಹೇಳಬೇಕಾಗುತ್ತದೆ. ಈಗಲೂ ಕೂಡ ಮುಖ್ಯಮಂತ್ರಿಗಳು ತಮ್ಮ ಏನು ಪ್ರೋತ್ಸಾಹವನ್ನ ಕೊಡುಗೆಯನ್ನು ಘೋಷಣೆ ಮಾಡಿದರೆ ವಾಪಸ್ ಪಡೆಯಬೇಕು. ನಿಮ್ಮೆಲ್ಲರ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಅವರಿಗೆ ಕೇಂದ್ರ ಸರ್ಕಾರ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಆ ಯುವತಿಗೆ ಕ್ಯಾಪ್ಟನ್ಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸವನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಚೈತನ್ಯಗೆ ಸರ್ಕಾರ ಒಳ್ಳೆಯ ಉದ್ಯೋಗವನ್ನ ಕೊಡಬೇಕಾಗ್ತದೆ. ಮತ್ತೆ ಅವರಿಗೆ ಒಂದು ಮೈಸೂರಿನಲ್ಲಿ ಒಂದು ವ್ಯವಸ್ಥಿತವಾದಂತಹ ನಿವೇಶನವನ್ನು ಕೊಟ್ಟರೆ ಅವರ ಒಂದು ಉತ್ಸಾಹ ಮತ್ತೆ ಆಟಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಇಂಜಿನಿಯರ್ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು ಅಂತ ನಿಮ್ಮೆಲ್ಲರ ನಮ್ಮ ದಕ್ಷಿಣ ಭಾರತದಲ್ಲಿ ಮಾಡಿದ್ದಾರೆ. ಅದರಿಂದ ನಾವು ಅವರನ್ನು ಅಭಿನಂದಿಸ್ತೇವೆ. ಒಂದು ಆಟಕ್ಕೆ ಗಣಿತದ ಮಾರ್ಕ್ಸ್ ಆಗಿರ್ತಕ್ಕಂಥ ನಮ್ಮ ಅವರು ನಿಜವಾಗ್ಲೂ ಕೂಡ ಮಾರ್ಕ್ಸ್ ಅಲ್ಲ, ಪಿಟಿ ಮಾಡಿ ಕೆಲಸವನ್ನ ಗಣಿತ ಮಾರ್ಕ್ಸ್ ಮಾಡಿ ಹೇಳಿದ್ರೆ ಅವರಿಗೆ ಕ್ರೀಡೆ ಬಗ್ಗೆ ಇರ್ತಕ್ಕಂಥ ಮತ್ತು ಅವರಿಗೆ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಕಾಳಜಿಯನ್ನು ಮೆಚ್ಚಬೇಕಾಗ್ತದೆ. ಇಂಥ ಶಿಕ್ಷಕರನ್ನ ಕನ್ನಡ ರಾಜ್ಯೋತ್ಸವ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಸರ್ಕಾರ ಕರೆದು ಗೌರವಿಸುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಆಗ ಬೇರೆ ಶಿಕ್ಷಕರಿಗೆ ಒಂದು ಮಾದರಿಯ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ನರಸೀಪುರದ ಎಲ್ಲ ಯುವಕರು, ಕ್ರೀಡಾ ಪ್ರೇಮಿಗಳು, ಸಂಘಟನೆಗಳು ಈ ನರಸೀಪುರದಲ್ಲಿ ಒಂದು ವ್ಯವಸ್ಥಿತವಾದಂತಹ ಕ್ರೀಡಾಂಗಣ ಬೇಕು ಅಂತ ಕೇಳ್ತಾ ಇದ್ದೀರಿ. ಅದು ನಿಜವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆ. ಈ ನರಸೀಪುರದಲ್ಲೂ ಕೂಡ ಉತ್ತಮವಾದಂತಹ ಕ್ರೀಡಾಂಗಣವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಈ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು. ಏನು ಬಜೆಟ್ ಅಲ್ಲಿ ಘೋಷಣೆ ಮಾಡಬೇಕು. ನಮ್ಮ ಪೂರ್ವದಲ್ಲಿ ಸುಮಾರು 80 ಮಕ್ಕಳು ಖೋಖೋದಲ್ಲಿ ಭಾರತ ದೇಶದಲ್ಲಿ ಚಿನ್ನದ ಪಡೆದಿದ್ದಾರೆ. ಸುಮಾರು 430
ಚಿನ್ನದ